ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದ ವಿವಿಧ ಸಂಸ್ಥೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಟ್ಟಣದ ಭಗವಾನ್ ಬುದ್ಧ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಯಮದೂರು ಸಿದ್ದರಾಜು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ದೇಶವನ್ನ ನಕ್ಸಲ್ ಮುಕ್ತಗೊಳಿಸಲು ಆಡಳಿತ ವ್ಯವಸ್ಥೆ ಶ್ರಮಿಸಿದ್ದು, ಪ್ರಧಾನಿ ಮೋದಿಯವರು ಭಯೋತ್ಪಾದನೆಯನ್ನ ಸಂಪೂರ್ಣ ಮಟ್ಟ ಹಾಕಲು ಪಣ ತೊಟ್ಟಿದ್ದಾರೆ ಎಂದಿದ್ದಾರೆ. ಇದೇ ವೇಳೆ ಇಬ್ಬರು ನಿವೃತ್ತ ಯೋಧರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಇತ್ತ ಮಳವಳ್ಳಿ ಪುರಸಭೆ ಕಚೇರಿಯ ಆವರಣದಲ್ಲಿ ಮುಖ್ಯಾಧಿಕಾರಿ ನಾಗರತ್ನ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಬಂದು 80 ವರ್ಷ ಕಳೆದರೂ ಸಮಾಜದಲ್ಲಿರುವ ಸಾಮಾಜಿಕ ಪಿಡುಗುಗಳು ಸಂಪೂರ್ಣ ತೊಲಗಿಲ್ಲ. ಪ್ರತಿಯೊಬ್ಬ ನಾಗರಿಕರು ಸರ್ಕಾರದ ಆದೇಶಗಳನ್ನು ಪಾಲಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಮೊದಲು ಅವರು ರಾಷ್ಟ್ರಕ್ಕೆ ಗೌರವವನ್ನ ಕೊಟ್ಟರು. ಮೊದಲು ಅವರು ರಾಷ್ಟ್ರಕ್ಕೆ ಒಂದು ಪ್ರೇಮವನ್ನ ಕೊಟ್ಟರು. ಇವತ್ತು ರಾಷ್ಟ್ರೀಯತೆ ಮತ್ತು ಪೇಟ್ರಿಯಾಟಿಸಮ್ ಅಂತ ಇಂಗ್ಲಿಷಲ್ಲಿ, ಆ ಪೇಟ್ರಿಯಾಟಿಸಮ್ ಅಂಬೇಡ್ಕರ್ ಅವರು ಅದಕ್ಕೆ ಅವರು ಏನೋ ಆ ಸಂವಿಧಾನದಲ್ಲಿ ಮೊದಲನೇ ಅನುಚ್ಛೇದ, ಮೊದಲನೇ ಏನೋ ಆರ್ಟಿಕಲ್ ಭಾರತ ಅಥವಾ ಇಂಡಿಯಾ ಅಂತ ಹೇಳಿ. ಮತ್ತು ಇವತ್ತು ನಮ್ಮ ರಾಷ್ಟ್ರದಲ್ಲಿ ನಕ್ಸಲ್ ಮುಕ್ತ ರಾಷ್ಟ್ರ ಆಗಿದೆ ನಮ್ದೀಗ. ಈಗ ನಾನು ಬೆಳಿಗ್ಗೆ ಪೇಪರ್ ಓದ್ತಾ ಇದ್ದೆ, ಇವತ್ತೇನಾದ್ರು ಯಾವ ರಾಜ್ಯದಲ್ಲೂ ಕೂಡ, ಯಾವ ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ನಕ್ಸಲ್ ಇಲ್ಲ. ಇವತ್ತು ಭಯೋತ್ಪಾದಕ ಇದೆ, ಅದನ್ನು ಕೂಡ ಇವರು ನಿಷ್ಕ್ರಿಯಗೊಳಿಸಬೇಕು ಅಂದ್ಬಿಟ್ಟು ಈಗಾಗಲೇ ನಮ್ಮ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಈಗ ಚಂಡೀಗಢದ ಒಂದು ಬನ್ಸಾರ್ ಅಂತ ಅರಣ್ಯ ಪ್ರದೇಶ, ಅಲ್ಲಿ ನಕ್ಸಲರು ಅಡಗಿದ್ರು. ಅಲ್ಲಿ ಇವತ್ತು ಅವ್ರನ್ನೆಲ್ಲ ಅವರು ಕೆಲವರು ಅವರೇ ಆಗಿದ್ದು ಅವರೇ ಶರಣರಾಗಿದ್ದಾರೆ, ಮತ್ತು ಕೆಲವರಿಗೆ ಬುದ್ಧಿವಾದ ಹೇಳಿದ್ದಾರೆ, ಮತ್ತು ಕೆಲವರು ನಾವಿಲ್ಲ, ಇನ್ಮೇಲೆ ನಾವು ತ್ಯಜಿಸ್ಬಿಡ್ತೀವಿ, ನಕ್ಸಲ್ ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಲ್ಲ, ನಮಗೆ ದೇಶ ಮುಖ್ಯ, ರಾಷ್ಟ್ರ ಮುಖ್ಯ ಅಂತೇಳಿ ಅವರೇ ಹೊರಗಡೆ ಬಂದಿದ್ದಾರೆ. Salam